ನಮಸ್ಕಾರ, ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಸುಪ್ರೀಂ ಕೋರ್ಟ್ ಇವತ್ತು ಚುನಾವಣಾ ಆಯೋಗವನ್ನು ಹಿಟ್ಟಾಡಿಸಿಕೊಂಡು ಹೊಡಿತು ಅಂತಲೇ ಹೇಳಬೇಕು. ಅವರನ್ನು ಎಕ್ಕ ಮಕ್ಕ ಮಾನ ತೆಗೆದಿದೆ ಮತ್ತು ದೊಡ್ಡ ಆದೇಶವನ್ನು ಕೊಟ್ಟಿದೆ. ನೀವು ಇದನ್ನು ಪಾಲಿಸಲೇಬೇಕು. ಆ ಆದೇಶ ಪಾಲನೆ ಮಾಡೋದಿಲ್ಲ ಅನ್ನುವ ನಿಟ್ಟಿನಲ್ಲೇ ಈ ಚುನಾವಣಾ ಆಯೋಗ ಇಡೀ ದೇಶಕ್ಕೆ ಸವಾಲು ಹಾಕಿತ್ತು. ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಸವಾಲು ಹಾಕಿತ್ತು. ನಮ್ಮ ದೇಶದ ಸಂವಿಧಾನಕ್ಕೆ ಸವಾಲು ಹಾಕಿತ್ತು. ಆದರೆ ಸುಪ್ರೀಂ ಕೋರ್ಟ್ ಇವತ್ತು ಹೇಳ್ತು, ನಥಿಂಗ್ ಡೂಯಿಂಗ್, ಬಾಯಿ ಮುಚ್ಕೊಂಡು ಈ ಕೆಲಸ ಮಾಡಿ ಅಂತ. ಅದಕ್ಕೆ ಟೈಮ್ ಸಹ ಕೊಟ್ಟಿದೆ, ಈ ದಿನದ ಒಳಗೆ ಮಾಡಬೇಕು ಈ ಕೆಲಸ ಅಂತ. ಸೊ ಏನದು, ಎಷ್ಟು ದಿನ ಟೈಮು, ಯಾವ ವಿಚಾರಕ್ಕೆ ಏನು ಡೇಟ್ಗಳು ಕೊಟ್ಟಿದ್ದಾರೆ ಎಲ್ಲವನ್ನು ತಿಳಿಸ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಬಿಹಾರದಲ್ಲಿ SIR ಅಂತ ಒಂದು ನಡೀತಾ ಇದೆ, ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂತ. ಆ ಮೂಲಕ ಬಿಹಾರದಲ್ಲಿರುವ ಎಲ್ಲ ಮತದಾರರು, 8 ಕೋಟಿ ಮತದಾರರನ್ನು ಸಹ ಮತದಾರರ ಪಟ್ಟಿಯಿಂದ ತೆಗೆದು ಬಿಸಾಕಿ ಹೊಸದಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು. 2003ರ ನಂತರ ಅರ್ಜಿ ಸಲ್ಲಿಸುವವರು ಏನಿದ್ದೀರಲ್ಲ, ನೀವು ನಾರ್ಮಲ್ ಡಾಕ್ಯುಮೆಂಟ್ಗಳನ್ನು ಕೊಟ್ಟರೆ ನಾವು ಒಪ್ಕೊಳ್ಳೋದಿಲ್ಲ. ನೀವು ಕೊಡಬೇಕಾಗಿರೋ ಡಾಕ್ಯುಮೆಂಟ್ಗಳು ಸ್ಪೆಷಲ್ ಡಾಕ್ಯುಮೆಂಟ್ಗಳು. ಏನು ಅಂದರೆ ಆಧಾರ್ ಒಪ್ಪಲ್ಲ, ವೋಟರ್ ID ಒಪ್ಪಲ್ಲ, ರೇಷನ್ ಕಾರ್ಡ್ ಒಪ್ಪಲ್ಲ. ನೀವು ನಿಮ್ಮ ಬರ್ತ್ ಸರ್ಟಿಫಿಕೇಟ್ ತೊಗೊಂಬನ್ನಿ, ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಬನ್ನಿ, ಪಾಸ್ಪೋರ್ಟ್ ತೊಗೊಂಬನ್ನಿ. ಈ ರೀತಿಯಾಗಿ ಏನೇನೋ ಕಥೆಗಳನ್ನು ಹೇಳ್ತು. 65%ಗಿಂತ ಹೆಚ್ಚು ಸಾಕ್ಷರತೆ ಇಲ್ಲದೇ ಇರುವಂತಹ ಬಿಹಾರದಂತಹ ರಾಜ್ಯದಲ್ಲಿ ವೋಟರ್ಗಳು ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ಆಯಿತು. ಒಂದು ಕಡೆ ಅದನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗದೆ ಒಂದಷ್ಟು ಜನ ಹೊರಗುಳಿದ್ರೆ, ಇನ್ನೊಂದು ಕಡೆ ಆ ಒಂದು ಪ್ರಕ್ರಿಯೆ ಇತ್ತಲ್ಲ, SIR ಪ್ರಕ್ರಿಯೆ, ಆ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಲೋಪಗಳಾಗಿದ್ದಾವೆ, ಕಳ್ಳತನವಾಗಿದೆ ಅನ್ನೋ ಆರೋಪವನ್ನು ವಿಪಕ್ಷಗಳು ಮಾಡ್ತಿತ್ತು. ತೇಜಸ್ವಿ ಯಾದವ್ ಸೇರಿದಂತೆ ರಾಹುಲ್ ಗಾಂಧಿನೂ ಮಾಡ್ತಿದ್ರು. ಅವರವರೇ ಅಧಿಕಾರಿಗಳೇ ಅರ್ಜಿಗಳನ್ನು ಭರ್ತಿ ಮಾಡ್ತಿದ್ದಾರೆ, ಡಾಕ್ಯುಮೆಂಟ್ಸ್ ಇಲ್ಲದೆ ಏನೇನೋ ಅಪ್ಲೋಡ್ ಮಾಡ್ತಿದ್ದಾರೆ. ಸಾಕಷ್ಟು ಅನುಮಾನಗಳು ಬಂತು. ಅದರ ಬಗ್ಗೆ ಅಜಿತ್ ಅಂಜುಮ್ ಅನ್ನುವಂತಹ ಯೂಟ್ಯೂಬರ್ ಅವರು ಒಂದಷ್ಟು ಕಾರ್ಯಾಚರಣೆ ಮಾಡಿದ್ರು. ಅವರ ಮೇಲೆ ಕೇಸ್ ಹಾಕಲಾಯಿತು. ಆ ನಂತರ ಇದು ಸುಪ್ರೀಂ ಕೋರ್ಟ್ಗೆ ಹೋಯಿತು. ಎಲ್ಲ ವಿಪಕ್ಷಗಳೆಲ್ಲ ಸುಪ್ರೀಂ ಕೋರ್ಟ್ಗೆ ಹೋದರು. SIR ಅನ್ನುವುದೇ ಒಂದು ದೋಖ ಅಂತ. ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ, ಖಡಕ್ ಆದೇಶವನ್ನು ಕೊಟ್ಟಿದೆ. ಚುನಾವಣಾ ಆಯೋಗಕ್ಕೆ ಬೆಂಡೆತ್ತಿದೆ. ಚುನಾವಣಾ ಆಯೋಗ ಹೇಳಿತ್ತು, 65 ಲಕ್ಷ ಜನರನ್ನು ನಾವು ಮತದಾರರ ಪಟ್ಟಿಯಿಂದ, ಕರಡು ಮತದಾರರ ಪಟ್ಟಿಯಿಂದ ಕೈಬಿಟ್ಟಿದ್ದೀವಿ. ಅವರಿಗೆ ರಿವ್ಯೂಗೆ ಅವಕಾಶ ಇರುತ್ತೆ, ಅವರು ಮತ್ತೆ ನಮ್ಮ ಹತ್ರ ಬರಬಹುದು ಅಂತ ಹೇಳಿತ್ತು. ಆದರೆ ಅದಷ್ಟು ಸುಲಭದ ಮಾತಾಗಿರಲಿಲ್ಲ. ವಿಪಕ್ಷಗಳು ಅದಕ್ಕೆ ಕೇಳಿದ್ವು, ಸರಿ ಹಾಗಾದರೆ 65 ಲಕ್ಷ ಜನ ಯಾರನ್ನೆಲ್ಲ ಕೈಬಿಟ್ಟಿದ್ದೀರಿ ಅವರ ಮಾಹಿತಿಯನ್ನು ಕೊಡಿ. ಮತ್ತು ಬೇರೆ ಮಾಹಿತಿಗಳಿದ್ದಾವಲ್ಲ, ಚುನಾವಣಾ ಆಯೋಗದ ಮಾಹಿತಿಗಳು, ಅವುಗಳನ್ನು ಮಿಷನ್ ರೀಡಬಲ್ ಫಾರ್ಮ್ಯಾಟಲ್ಲಿ ಕೊಡಿ ಅಂತ ವಿಪಕ್ಷಗಳು ಕೇಳುತ್ತಿತ್ತು. ಅಂದರೆ ನಿಮಗೆ ಒಂದು ಪಿಕ್ಚರ್, ಒಂದು ಪಟ್ಟಿಯನ್ನು ಫೋಟೋ ತೆಗೆದು ಕೊಟ್ಬಿಟ್ರೆ ನೀವು ಕಂಪ್ಯೂಟ್ರಲ್ಲಿ ಸರ್ಚ್ ಮಾಡೋಕ್ಕಾಗಲ್ಲ ಹೆಸರುಗಳನ್ನು. ನೀವು ಇಂಡಿವಿಜುವಲಾಗಿ ಓದ್ಕೊಂಡು ಹೋಗಬೇಕು. ಲಕ್ಷಾಂತರ ಪುಟ ಆಗಿಬಿಡುತ್ತೆ. ಎಲ್ಲಿ ಓದ್ತೀರಿ? ಸಾಧ್ಯನೇ ಇಲ್ಲ. ಬೆಂಗಳೂರಿನ ಒಂದು ಲೋಕಸಭಾ ಕ್ಷೇತ್ರ ಇತ್ತಲ್ಲ, ಬೆಂಗಳೂರು ಸೆಂಟ್ರಲ್, ಆ ಒಂದು ಕ್ಷೇತ್ರದ ಡೇಟಾವನ್ನೇ ಮ್ಯಾನ್ಯಲ್ ಆಗಿ ಮಾಡೋದಕ್ಕೆ 6 ತಿಂಗಳು ಹಿಡಿಯಿತು ಅಂತ ರಾಹುಲ್ ಗಾಂಧಿ ತಮ್ಮ ಪತ್ರಿಕಾಗೋಷ್ಠಿ ಮಾಡಿದಾಗ ಹೇಳಿದ್ರು. ಯಾವ ರೀತಿ ಅಕ್ರಮ ನಡೆದಿದೆ ಅನ್ನೋದ್ರ ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಹೇಳಿದ್ರು 6 ತಿಂಗಳಾಗುತ್ತೆ ಒಂದೊಂದು ಕ್ಷೇತ್ರಕ್ಕೆ ಅಂತ. ಹಾಗೆ 540 ಕ್ಷೇತ್ರಗಳು ಅಥವಾ ಇಡೀ ಬಿಹಾರ, ಒಂದು ಇಡೀ ರಾಜ್ಯ ಮಾಡೋದು ಬಹಳ ಕಷ್ಟ ಇದೆ. ಹಾಗಾಗಿ ಡಿಜಿಟಲ್ ಫಾರ್ಮ್ಯಾಟಲ್ಲಿ ಕೊಡಿ, ನಾವು ಕಂಟ್ರೋಲ್ F ಒತ್ತಿದ್ರೆ ಕಂಪ್ಯೂಟ್ರಲ್ಲಿ ಸರ್ಚ್ ಮಾಡೋದು ಈಸಿ ಆಗುತ್ತೆ, ನಮಗೆ ಕೆಲಸ ಚೆನ್ನಾಗಿ ಈಸಿ ಆಗುತ್ತೆ ಅಂತ ಹೇಳಿದ್ರೆ ಚುನಾವಣಾ ಆಯೋಗ ನೋ ವೇ, ನಾವು ಹಂಗೆ ಕೊಡೋಕ್ಕೆ ಬರಲ್ಲ, ಗೌಪ್ಯತೆ ಸಮಸ್ಯೆ ಬಂದ್ಬಿಡುತ್ತಂತೆ. ಪೇಪರಲ್ಲಿ ಕೊಡ್ತಾರಂತೆ, ಅದರಲ್ಲಿ ಗೌಪ್ಯತೆ ಬರಲ್ಲ, ಡಿಜಿಟಲಲ್ಲಿ ಕೊಟ್ಬಿಟ್ರೆ ಗೌಪ್ಯತೆ ಸಮಸ್ಯೆ ಬರುತ್ತೆ ಅಂತಿದ್ರು. ಆದರೆ ಸುಪ್ರೀಂ ಕೋರ್ಟ್ ಇವತ್ತು ಹೇಳ್ತು, 65 ಲಕ್ಷ ಜನರ ಹೆಸರನ್ನು ಸಹ ನೀವು ಬಹಿರಂಗಪಡಿಸಬೇಕು. ಕೇವಲ ಹೆಸರು ಬಹಿರಂಗಪಡಿಸೋದಲ್ಲ, ಯಾವ ಕಾರಣಕ್ಕೆ ಅವರನ್ನು ಮತದಾರರ ಪಟ್ಟಿಯಿಂದ ಹೊರಗಿಟ್ಟಿದ್ದೀರಿ ಅಥವಾ ತೆಗೆದು ಹಾಕಿದ್ದೀರಿ ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕು. ಅದನ್ನು 5 ದಿನಗಳ ಒಳಗೆ ಮಾಡಿ ನಿಮ್ಮ ವೆಬ್ಸೈಟ್ನಲ್ಲಿ ಪ್ರಕಟಿಸಿ. ಖಡಕ್ ಆದೇಶ ಕೊಡ್ತು. ಅದರ ಜೊತೆಗೆ ಪಾರದರ್ಶಕತೆಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತೀರಿ ಅನ್ನೋದನ್ನು
ಆಗಸ್ಟ್ 19ರ ಒಳಗೆ, ಮುಂದಿನ ಮಂಗಳವಾರದ ಒಳಗೆ ನಮಗೆ ತಿಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಅದರ ಜೊತೆಗೆ ಈ ಪ್ರಕ್ರಿಯೆಯಲ್ಲಿ ಕಡ್ಡಾಯವಾಗಿ ಆಧಾರ್ ಕಾರ್ಡನ್ನು ಅಡ್ರೆಸ್ ಪ್ರೂಫ್ಗೂ ID ಪ್ರೂಫ್ಗೂ ಪರಿಗಣಿಸಬೇಕು. ಇದು ಸುಪ್ರೀಂ ಕೋರ್ಟ್ ಆದೇಶ. ಕಳೆದ ಬಾರಿ ಸಲಹೆ ಕೊಟ್ಟಿತ್ತು, ಅದನ್ನು ಈ ಚುನಾವಣಾ ಆಯೋಗ ಗಾಳಿಗೆ ತೂರಿತು. ನಾವು ಒಪ್ಪಲ್ಲ ಅಂತ ಹೇಳಿರ್ತಾರೆ ನರೇಂದ್ರ ಮೋದಿ, ಅಮಿತ್ ಶಾ, ಒಪ್ಕೋಬೇಡಿ ನೀವು ಅಂತ. ಹಾಗಾಗಿ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ಸಲಹೆಯನ್ನು ಧಿಕ್ಕರಿಸಿತ್ತು. ಈಗ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸಲಹೆ ಅಲ್ಲ, ಆದೇಶ ಕೊಟ್ಟಿದೆ, ಮಾಡಲೇಬೇಕು. ಸೊ ಇಷ್ಟು ಆದೇಶ ಕೊಡಬೇಕಾದ್ರೆ ಚುನಾವಣಾ ಆಯೋಗದ ಲಾಯರ್ಗಳ ನಾಟಕ ನೋಡಿ. ಅವರು ಒಂದು ಹೊಸ ನಾಟಕವನ್ನು ಶುರು ಮಾಡಿದ್ರು. ಏನು ಮಾಡಿದ್ರು? ಚುನಾವಣಾ ಆಯೋಗಕ್ಕೆ ಕೆಲವು ಅಧಿಕಾರಗಳಿರ್ತವೆ, ಆ ಅಧಿಕಾರಗಳನ್ನು ನಾವು ಬಳಸ್ತಿದ್ದೀವಿ ಅಂದರೆ ಸುಪ್ರೀಂ ಕೋರ್ಟ್ ಯಾಕೆ ಮಧ್ಯಕ್ಕೆ ಬರ್ತಿದ್ದೀರಿ ಅಂತ ಕೇಳಿದ್ದವರು. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳ್ತು, ನಿಮ್ಮ ಯಾವ ಅಧಿಕಾರವೂ ಸಹ ಈ ದೇಶದ ಪ್ರಜೆಯ ಮತದಾನದ ಹಕ್ಕನ್ನು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾರಿಗೂ ಅಧಿಕಾರ ಇಲ್ಲ ಮತದಾರರ ಮತದಾನದ ಹಕ್ಕನ್ನು ಕಸಿದುಕೊಳ್ಳೋದಕ್ಕೆ. ಕೊಡಿ, ಮಾಹಿತಿ ಕೊಡಿ. ಮತ್ತು ಒಬ್ಬ ಮತದಾರ ಸಹ ಅನ್ಯಾಯವಾಗಿ ಹೊರಗೆ ಹೋಗಬಾರ್ದು. ಇದು ಸುಪ್ರೀಂ ಕೋರ್ಟ್ನ ಆದೇಶವಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಸುಪ್ರೀಂ ಕೋರ್ಟ್ನ ಈ ಒಂದು ಚಾಟಿ ಅಥವಾ ಏನು ಬೇಕಾದ್ರೆ ಹೇಳಿ ಬೆಂಡೆತ್ತಿರೋದು ಚುನಾವಣಾ ಆಯೋಗಕ್ಕೆ, ಚುನಾವಣಾ ಆಯೋಗ ದಂಗಾಗಿ ಹೋಗಿದೆ. ಪ್ಲಸ್ BJPನೂ ದಂಗಾಗಿ ಹೋಗಿದೆ. ಯಾಕಂದರೆ ಬಿಹಾರವನ್ನು ಗೆಲ್ಲಲೇಬೇಕು ಅಂತ ಚುನಾವಣಾ ಆಯೋಗವನ್ನು ಎಲ್ಲ ರೀತಿಯಿಂದಲೂ ಬಳಸ್ಕೊಳ್ತಿದ್ದಂತಹ BJPಗೆ ಶಾಕ್ ಆಗಿದೆ. ಏನೆಲ್ಲ ಮಾಡಲ್ಲ ನಾವು ಅಂತ ಹಠ ಹಿಡಿದು ಕೂತಿದ್ರು, ಅದೆಲ್ಲವನ್ನು ಸುಪ್ರೀಂ ಕೋರ್ಟ್ ಈಗ ಮಾಡಿ ಅಂತ ಹೇಳಿದೆ, ಮಾಡಲೇಬೇಕು ಅಂತ ಹೇಳಿದೆ. ಸೊ ಇದು ರಾಹುಲ್ ಗಾಂಧಿ ಮತ್ತು ವಿಪಕ್ಷಗಳು ನಡೆಸ್ತಾ ಇರುವಂತಹ ಹೋರಾಟಕ್ಕೆ ಬಹು ದೊಡ್ಡ ಗೆಲುವು. ಈಗ ಮೊನ್ನೆ ಸುಮ್ಮನೆ ಸ್ಯಾಂಪಲ್ ಅಷ್ಟೇನೆ ಯೋಗೇಂದ್ರ ಯಾದವ್ ಸುಪ್ರೀಂ ಕೋರ್ಟ್ನಲ್ಲಿ ಇಬ್ಬರನ್ನ ಕರ್ಕೊಂಡು ಬಂದು, ನೋಡಿ ಇವರಿಬ್ಬರು ಸತ್ತೋಗಿದ್ದಾರೆ ಅಂತ ಹಾಕಿದ್ದಾರೆ ಹೆಸರನ್ನು, ಇವರು ಬದುಕಿದ್ದಾರೆ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಒಂದಷ್ಟು ಜನರನ್ನ ಕರ್ಕೊಂಡು ಟೀ ಕುಡಿಸ್ಕೊಂಡು ಅವ್ರು ನಿಲ್ಲಿಸ್ಕೊಂಡು ಇವ್ರನ್ನೆಲ್ಲ ಸತ್ತೋಗಿದ್ದಾರೆ ಅಂತ ಚುನಾವಣಾ ಆಯೋಗ ಪಟ್ಟಿಯಿಂದ ತೆಗೆದು ಹಾಕಿದೆ, ನೋಡಿ ಇವರು ಬದುಕಿದ್ದಾರೆ ಅಂತ ಹೇಳಿದ್ರು. RJD ಅವರು ಸುಮಾರು 100-150 ಜನರ ಪಟ್ಟಿನೇ ತಗೊಂಡು ಬಂದರು, ವಿತ್ ಫೋಟೋಸ್ ತಗೊಂಡು ಬಂದರು, ಲೇಟೆಸ್ಟ್ ಫೋಟೋಗಳು ತಗೊಂಡು ಬಂದರು, ನೋಡಿ ಇವರೆಲ್ಲ ಬದುಕಿದ್ದಾರೆ, ಇವರು ಸತ್ತು ಹೋಗಿದ್ದಾರೆ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ ಅಂತ. ಈ ಕಳ್ಳಾಟಗಳೆಲ್ಲ ಈಗ ಹೊರಗಡೆ ಬಂದ್ಬಿಡ್ತವೆ. ಯಾಕೆಂದರೆ 65 ಲಕ್ಷ ಜನದ್ದನ್ನು ಮಾಹಿತಿಯನ್ನು ಕೊಡಲೇಬೇಕು ಮತ್ತು ಕಾರಣವನ್ನು ತಿಳಿಸಬೇಕು, ಯಾವ ಕಾರಣಕ್ಕೆ ಅವರನ್ನು ಮತದಾರರ ಪಟ್ಟಿಯಿಂದ ಕೈಬಿಟ್ಟಿದ್ದೀರಿ ಅಂತ. ಯಾವ ನಾಟಕಕ್ಕೂ ಅವಕಾಶ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ, ಖಡಕ್ಕಾಗಿ ಹೇಳಿದೆ. ಮಾಡಲೇಬೇಕು. 3 ದಿನಗಳ ಒಳಗೆ ನೀವು ಮಿಷಿನ್ ರೀಡಬಲ್ ಡೇಟಾವನ್ನು ಕೊಡಬೇಕು. 5 ದಿನಗಳ ಒಳಗೆ ನೀವು ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು. 19ನೇ ತಾರೀಕಿನ ಒಳಗೆ ಏನು ಕ್ರಮ ಕೈಗೊಳ್ತೀರಿ ಪಾರದರ್ಶಕತೆಗೆ ಅನ್ನೋದ್ರ ಬಗ್ಗೆ ನಮಗೆ ಬಂದು ಹೇಳಬೇಕು, ನೀವು ಸುಪ್ರೀಂ ಕೋರ್ಟಿಗೆ ಹೇಳಬೇಕು ಅಂತ ಹೇಳಿದೆ. ಸೊ ಅಲ್ಲಿಗೆ ಬಿಹಾರದಲ್ಲಿ ಚುನಾವಣಾ ಆಯೋಗ ಮತ್ತು BJPಯ ಮೈತ್ರಿ ಇದೆಯಲ್ಲ, ಅದಕ್ಕೆ ಭಾರೀ ಹಿನ್ನಡೆ ಅಂತಲೇ ಹೇಳಬೇಕು, ಭಾರೀ ಹಿನ್ನಡೆ. ಸೊ ನೋಡೋಣ, ಚುನಾವಣಾ ಆಯೋಗ ಇದರಿಂದಲೂ ಸಹ ಎಸ್ಕೇಪ್ ಆಗೋದಕ್ಕೆ ಏನಾದರೂ ಹೊಸ ದಾರಿ ಹುಡುಕುತ್ತಾ ಗೊತ್ತಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿರುವ ಖಡಕ್ ಮಾತುಗಳಲ್ಲಿ ಒಂದು ಸ್ಪಷ್ಟ ಆಗ್ತಿದೆ, ವಿ ಡೋಂಟ್ ನೀಡ್ ರೀಸನ್ಸ್, ನಮಗೆ ಕಾರಣ ಹೇಳಬೇಡಿ, ಹೇಳಿದ್ದನ್ನು ಮಾಡಿ ಅನ್ನೋ ರೀತಿಯಲ್ಲಿತ್ತು. ಹಾಗಾಗಿ ವಿ ಕ್ಯಾನ್ ಹೋಪ್ ಚುನಾವಣಾ ಆಯೋಗ ಮತ್ತು BJPಯ ಮೈತ್ರಿಯ ಈ ಕಳ್ಳಾಟಕ್ಕೆ ಒಂದು ಬ್ರೇಕ್ ಬೀಳುತ್ತೆ. ಬಿಹಾರದಲ್ಲಿ ಚುನಾವಣೆಗಳು ನ್ಯಾಯಯುತವಾಗಿ ಆಗ್ತವೆ, ಮತದಾರರ ಪಟ್ಟಿ ನ್ಯಾಯಯುತವಾಗಿ ಅಂತಿಮ ಆಗುತ್ತೆ ಮತ್ತು ನ್ಯಾಯಯುತವಾಗಿ ಜನ ಯಾರನ್ನು ಬಯಸ್ತಾರೋ ಅವರೇ ಗೆಲ್ತಾರೆ. ನೋಡೋಣ ಚುನಾವಣಾ ಆಯೋಗ ಏನು ಮಾಡುತ್ತೆ ಅನ್ನೋದ್ರ ಮೇಲೆ ಅದೆಲ್ಲ ಡಿಪೆಂಡ್ ಆಗಿರುತ್ತೆ. ಏನಾದರೂ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಬೇಕಿದ್ದರೆ ಅಥವಾ ಅಪ್ಡೇಟ್ ಇದ್ದರೆ ನಿಮ್ಮ ಮುಂದೆ ಬರೋ ಪ್ರಯತ್ನ ಮಾಡ್ತೀನಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.